ನಮಸ್ಕಾರ ಸ್ನೇಹಿತರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಅಥವಾ ಈ ಮಾಸ್ಕ್ ಮ್ಯಾನ್ ಯಾರು? ಚಿನ್ನಯ್ಯನ ಅಥವಾ ಅವನು ಬೇರೆನಾ, ಇವನು ಬೇರೆನಾ? ಮತ್ತು ಯಾರ್ದು ಸತ್ಯ, ಯಾರ್ದು ಸುಳ್ಳು? ಚಿನ್ನಯ್ಯ ಬಂಧನ ಆಯಿತಾ? ಚಿನ್ನಯ್ಯ ಮಾಸ್ಕ್ ಮ್ಯಾನೇನಾ ನಿಜವಾಗ್ಲೂ? ನೋಡೋಣ ಬನ್ನಿ ಏನೇನಂತ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಆಲ್ ಮಾಡ್ಕೊಳ್ಳಿ. ಮಾಡಿದ್ರಾ? ಬೇಗ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾಡಿದ್ರಾ? ಓಕೆ, ಬನ್ನಿ ನೋಡೋಣ. ಭೀಮ ಯಾರು? ಈ ಮಾಸ್ಕ್ ಮ್ಯಾನ್ ಏನು ಹಾಕೊಂಡು ತಿರುಗಿಡ್ತಾ ಇದ್ದಲ್ಲ ಇಟ್ಟ ದಿವಸ, ಈ ಮಾಸ್ಕ್ ಮ್ಯಾನ್ ಹೆಸರು ಚಿನ್ನಯ್ಯ ಅಂತ. ಚಿನ್ನಯ್ಯ ಅಷ್ಟೇ, ಅವನ ಫೋಟೋ ID ಕಾರ್ಡ್ ಹೊರಗಡೆ ಬಂದಿದೆ. ಅವನು ಚಿನ್ನಯ್ಯ 13 ಗುಂಡೆಯನ್ನು ಅಗೆಯಲು ಅಗೆದರು. SIT ಅವರು 13 ಗುಂಡೆಯನ್ನು ಹೇಳಿದ್ದ. ಅದಕ್ಕೋಸ್ಕರ 13 ಗುಂಡೆಯನ್ನು ಅಗೆದರು. ಆತ ಹೇಳುತ್ತಿರುವ ವಿಚಾರದಲ್ಲಿ ಅನುಮಾನ ಬಂದ ಕಾರಣಕ್ಕಾಗಿ ಗೊಂದಲದಿಂದ ಹೇಳ್ತಾ ಇದ್ದ. ಅವನು 13 ಗುಂಡೆಯಲ್ಲಿ ಅಗಳಿ ಹೇಳಿದ್ದ. ಅವನ ಮೇಲೆ ಅವಮಾನ ಬಂದ ಕಾರಣಕ್ಕಾಗಿ SIT ಅವರು ನಮ್ಮ ರೀತಿಯಲ್ಲಿ ವಿಚಾರಿಸಬೇಕು ಅಂತ ಹೇಳಿ ಆತನನ್ನು ಬಂಧನ ಮಾಡಿದ್ದಾರೆ. ಎಷ್ಟು ದಿನಗಳ ಬಂಧನ ಮಾಡಿದ್ದಾರೆ ಗೊತ್ತಾ? ಬನ್ನಿ. ಅವನನ್ನು 10 ದಿನಗಳ ಕಾಲ ಕಸ್ಟಡಿಗೆ ನೀಡಿದೆ ಕೋರ್ಟ್. SIT ಅವರು ನಮಗೆ 10 ದಿನಗಳ ಕಾಲ ಬೇಕು ವಿಚಾರಿಸೋದಕ್ಕೆ ಹೇಳಿದಾಗ ಕೋರ್ಟ್ 10 ದಿನಗಳ ಕಾಲ. ಅಸಲಿ ತನಿಖೆ ಈಗ ಶುರು. SIT ಅವರು ಅವನ ಫ್ರೆಂಡ್ಸ್ ಯಾರಿದ್ದರು, ಅವನು ಏನು ಮಾಡ್ತಾ ಇದ್ದ, ಎಲ್ಲ ಈಗ ವಿಚಾರಿಸ್ತಾ ಇದ್ದಾರೆ. ಎಲ್ಲ ರೀತಿ ತನಿಖೆಗೆ ಹಾಜರಾದ. ಆದರೆ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಲಾಗಿತ್ತು, ಅಂದರೆ ಮುಖಕ್ಕೆ ಮಾಸ್ಕ್ ಕೊಡಲಾಗಿತ್ತು. ಆದರೆ ಈಗ ಅವನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮೊದಲು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಲಾಗಿತ್ತು, ಕಸ್ಟಡಿಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಮೊದಲು. ಆದರೆ ಈಗ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಕಾರಣವೂ ಇದೆ. ಯಾಕೆ ತೆಗೆದುಕೊಂಡ್ರು? ಈ ಚಿನ್ನಯ್ಯ ಅನ್ನೋದು ವ್ಯಕ್ತಿಯನ್ನು, ಅಂದರೆ ಭೀಮ ಚಿನ್ನಯ್ಯ ವ್ಯಕ್ತಿಯನ್ನು ಯಾಕೆ ಕಸ್ಟಡಿಗೆ ತೆಗೆದುಕೊಂಡ್ರು ಅಂದರೆ, ಆತ ಹೇಳಿದ್ದು ನಾನು ಅಸ್ಥಿಪಂಜರವನ್ನು ತೋರಿಸ್ತೀನಿ ಅಂತ. ಆದರೆ 17 ಗುಂಡಿಯನ್ನು ಅಗೆದರೂ ಅಲ್ಲಿ ಸಿಕ್ಕಿದ್ದು 2 ಕಡೆ ಮಾತ್ರ. ಹೀಗಾಗಿ ಅವನ ಮೇಲೆ ಅವಮಾನ ಬರೋದಕ್ಕೂ ಶುರು ಆಯಿತು. ಇದೀಗ 10 ದಿನಗಳ ಕಾಲ ಬಂಧನ ಮಾಡಿದ್ದಾರೆ. ಏನಾಗುತ್ತೆ ಅಂತ ಇಲ್ಲಿ ಏನಿದ್ದಾನೆ ಚಿನ್ನಯ್ಯ, ಅವನನ್ನು ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇನ್ನೇನು ವಿಚಾರಿಸ್ತಾರೆ. ಅಲ್ಲಿ ಕೂಡ ವಿಚಾರಿಸಿ ಮಾಹಿತಿ ಬಂದ ಮೇಲೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಮಾಸ್ಕ್ ಮ್ಯಾನ್ ಇದ್ದ ID ಎಲ್ಲ ಕಡೆ ಫೋಟೋ ವೈರಲ್ ಆಗ್ತಿದೆ. ಚಿನ್ನಯ್ಯ ಅಂತ ಹೇಳಿ ಅವನ ಹೆಸರು ಚಿನ್ನಯ್ಯ. ಅವನನ್ನು ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು. ನೀನು ಕಾದು ನೋಡಬೇಕಾಗಿದೆ. ಭೀಮ ಹೇಳೋದು ಸತ್ಯನಾ ಅಥವಾ ಬೇರೆಯವರು ಹೇಳೋರು ಸತ್ಯನಾ? ಅನನ್ಯ ಭಟ್, ಸುಜಾತಾ ಭಟ್ ಹೇಳೋದು ಸತ್ಯನಾ? ಅಥವಾ ಯಾರ್ದು ಷಡ್ಯಂತರ ಇದೆ, ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಮಾಹಿತಿ ಬರಲಿದೆ. ಅಲ್ಲಿವರೆಗೂ ಕಾದು ನೋಡೋಣ ಏನೇನಾಗ್ತಿದೆ ಅಂತಾಳೆ. ಅಲ್ಲಿವರೆಗೂ ವೇಟ್ ಮಾಡಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಬಂದರೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮಾಹಿತಿ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.